ಪೌಲ್ ಕ್ಲೀ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಜನನ. ಜರ್ಮನ್ ಕಲಾವಿದ. ಆಯಿಲ್ ಪೇಂಟ್, ವಾಟರ್ ಕಲರ್, ಇಂಕ್, ಪೇಸ್ಟಲ್, ಎಚ್ಚಿಂಗ್ ಸಾಕಷ್ಟು ಮಾಧ್ಯಮಗಳಲ್ಲಿ ಕೂಡ ಕೃತಿ ರಚನೆ ಮಾಡ್ತಾ ಹೋಗ್ತಾರೆ. ಇವರ ತಂದೆ ಸಂಗೀತದ ಟೀಚರ್ ಆಗಿರ್ತಾರೆ. ಮೊದಲಿಗೆ ಪೌಲ್ ಕ್ಲೀ ಕೂಡ ತಾನು ಸಂಗೀತಗಾರನಾಗಬೇಕೆಂಬ ಆಸೆ ಹೊತ್ತು ನಂತರ ದೃಶ್ಯಕಲೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ಚಿತ್ರಕಲಾವಿದರಾಗ್ತಾರೆ. ನಂತರದಲ್ಲಿ ಜರ್ಮನಿಯ ಮ್ಯೂನಿಕ್ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ನಲ್ಲಿ ಚಿತ್ರಕಲಾ ಶಿಕ್ಷಣವನ್ನು ಪೂರೈಸ್ತಾರೆ. ಮುಂದೆ ಇವರು ರೇಖಾಚಿತ್ರಣದಲ್ಲಿ ಪರಿಣಿತಿ ಹೊಂದ್ತಾರೆ. ಬಣ್ಣದ ಬಳಕೆಯಲ್ಲಿ ಹಿಂದುಳಿತಾರೆ. ಈ ಕುರಿತು ಪೌಲ್ ಕ್ಲೀ ಕೂಡ ತಮ್ಮ ಹೇಳಿಕೆಗಳನ್ನು ನೀಡುತ್ತಾರೆ. ಈ ಸಮಯದಲ್ಲಿ ಡ್ರಾಯಿಂಗ್ಗಳನ್ನಲ್ಲದೆ ಜಿಂಕ್ ಪ್ಲೇಟ್ ಮೇಲೆ ಎಚಿಂಗ್ ಗ್ರಾಫಿಕ್ ಕೃತಿಗಳನ್ನು ರಚಿಸ್ತಾ ಹೋಗ್ತಾರೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಇನ್ವೆನ್ಷನ್ ಸರಣಿಯ ಗ್ರಾಫಿಕ್ ಕೃತಿಗಳು. ಅವರಿಗೆ ಈ ಕೃತಿಗಳ ಬಗ್ಗೆ ಅಷ್ಟೇನು ತೃಪ್ತಿಯಾಗೋದಿಲ್ಲ. ಒಂದಷ್ಟು ವರ್ಷಗಳು ವೈಲಿನ್ ವಾದನವನ್ನು ಅವರು ಪ್ರಾರಂಭಿಸ್ತಾರೆ. ಸಂಗೀತದ ಬಗ್ಗೆ ಹೆಚ್ಚು ಒಲವು ತೋರಿಸ್ತಾರೆ. ಒಂದಷ್ಟು ನಾಟಕಗಳ ವಿಮರ್ಶೆಗಳನ್ನು ಮಾಡ್ತಾರೆ. ಕಲೆಯ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನು ಕೂಡ ರಚನೆ ಮಾಡ್ತಾರೆ. ಇವರಿಗೆ ಚಿಕ್ಕಂದಿನಿಂದಲೂ ಕೂಡ ಡೈರಿ ಬರೆಯುವ ಅಭ್ಯಾಸ ಇರುತ್ತೆ. ಈ ಕಾರಣಗಳಿಂದ ಅವರ ಅನಿಸಿಕೆಗಳನ್ನು, ಅವರ ಅಭಿಪ್ರಾಯಗಳನ್ನು ಸಾಹಿತ್ಯದಲ್ಲೂ ಕೂಡ ದಾಖಲು ಮಾಡ್ತಾ ಹೋಗ್ತಾರೆ. 1919ರಲ್ಲಿ ಇವರಿಂದ ಗಂಭೀರವಾದ ಕಲಾಕೃತಿಗಳು ರಚನೆಯಾಗುತ್ತೆ. 1920ರಲ್ಲಿ ಪೌಲ್ ಕ್ಲೀ ಅವರ ಸಮಗ್ರ ಕೃತಿಗಳ ಕಲಾ ಪ್ರದರ್ಶನವಾಗುತ್ತೆ. ಆರ್ಥಿಕವಾಗಿಯೂ ಕೂಡ ಯಶಸ್ಸನ್ನು ಗಳಿಸ್ತಾರೆ. ನಂತರದಲ್ಲಿ ಜರ್ಮನಿಯಲ್ಲಿ ಹಿಟ್ಲರ್ನ ಕಾಲದಲ್ಲಿ ಸಂಕಷ್ಟಕ್ಕೆ ಗುರಿಯಾಗ್ತಾರೆ. ಆ ಒತ್ತಡಗಳಿಂದ ಹೊರಬಂದು ಕಲಾಕೃತಿಗಳನ್ನು ರಚಿಸ್ತಾರೆ. ಎಕ್ಸ್ಪ್ರೆಷನಿಸಮ್ ಕಾಲದಲ್ಲಿ ದ ಬ್ಲೂ ರೈಡರ್ಸ್ ಕ್ಯಾಂಡಿನ್ಸ್ಕಿ ಅವರ ನೇತೃತ್ವದ ಗುಂಪು ಪ್ರದರ್ಶನದಲ್ಲಿ ಇವರು ಭಾಗವಹಿಸ್ತಾರೆ. ಫ್ಯೂಚರಿಸ್ಟಿಕ್ ರೀತಿಯ ಕಲಾಕೃತಿಗಳನ್ನು ರಚಿಸ್ತಾರೆ. ಸರ್ರಿಯಲಿಸಮ್ ಕೃತಿಗಳನ್ನು ಕೂಡ ರಚನೆ ಮಾಡ್ತಾರೆ. ಕೊನೆಗೆ ಅಮೂರ್ತ ಕೃತಿ ರಚನೆಯಲ್ಲಿ ತೊಡಗಿ ಅಮೋಘವಾದ ಕೃತಿ ರಚನೆಗಳನ್ನು ಮಾಡ್ತಾ ಹೋಗ್ತಾರೆ. ಇವರು ವಿವಿಧ ಮಾಧ್ಯಮಗಳಲ್ಲಿ ಕಲಾಕೃತಿ ರಚನೆ ಮಾಡ್ತಾ ಹೋಗ್ತಾರೆ. ಚಾಕುವಿನ ಮೂಲಕ ಬಣ್ಣವನ್ನು ಸ್ಪ್ರೇ ಮಾಡಿ ಇಂಪ್ಯಾಸ್ಟೋ ರೀತಿಯ ಬಣ್ಣಗಳನ್ನು ಬಳಸಿ ಕಲಾಕೃತಿಗಳನ್ನು ರಚಿಸ್ತಾರೆ. ಹೆಚ್ಚು ಮೊನೋಕ್ರೋಮಿಕ್ನಲ್ಲಿ ಅಂದರೆ ಏಕವರ್ಣದಲ್ಲಿ ವಾಟರ್ ಕಲರ್, ಆಯಿಲ್ ಕಲರ್, ಇಂಡಿಯನ್ ಇಂಕ್, ಟೆಂಪರಾ ಬಣ್ಣಗಳಲ್ಲಿ ಮಿಕ್ಸ್ ಮೀಡಿಯಾಗಳಲ್ಲಿ ಕೃತಿ ರಚನೆ ಮಾಡ್ತಾರೆ. ಇವರ ಕೃತಿಗಳು ಬಹಳ ಸೂಕ್ಷ್ಮವಾಗಿ ಇರುತ್ತೆ. ಮಕ್ಕಳ ಚಿತ್ರದ ರೀತಿ ಕೆಲವೊಮ್ಮೆ ಅನಿಸುತ್ತೆ. ಚಿಕ್ಕ ಅಳತೆಯಲ್ಲಿ ಜೆಮೆಟ್ರಿಕಲ್ ಫಾರ್ಮ್ಗಳನ್ನು ಬಳಸಿ ಅಕ್ಷರಗಳನ್ನು, ಸಂಖ್ಯೆಗಳನ್ನು ಚಿತ್ರದ ಭಾಗವಾಗಿ ಕೂಡ ಬಳಸ್ತಾ ಹೋಗ್ತಾರೆ. ರೇಖೆಯೊಂದಿಗೆ ಬಣ್ಣಗಳಲ್ಲಿ ಆಟವಾಡುವ ರೀತಿ, ಮಾನವರ, ಪ್ರಾಣಿಗಳ ಚಿತ್ರಗಳನ್ನು ಸರಳವಾಗಿ ರಚಿಸ್ತಾ ಹೋಗ್ತಾರೆ. ಇದರಲ್ಲಿ ಪೊಯೆಟಿಕ್ ಕಾವ್ಯದ ಗುಣ, ಸಂಗೀತ ಕೇಳಿದಾಗಿನ ಅನುಭವ, ಕನಸಿನ ರೀತಿಯ, ಕೆಲವೊಮ್ಮೆ ಮ್ಯೂಸಿಕಲ್ ನೋಟ್ಸ್ಗಳನ್ನು ಕೂಡ ಮೆಟಫರ್ ಆಗಿ ಸಂಕೇತಗಳಾಗಿ ಬಳಸಿ ಕೃತಿ ರಚನೆ ಮಾಡ್ತಾ ಹೋಗ್ತಾರೆ. ಕೆಲವು ಸಂಪೂರ್ಣವಾಗಿ ಅಮೂರ್ತ ಕೃತಿಗಳನ್ನು ರಚಿಸ್ತಾರೆ.